ಜಿಬಿಎ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. 5 ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು ಅನ್ನುವಂತ ಗಡುವು. ಹಾಗಾಗಿ 31ರ ಒಳಗಡೆನೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಗಡುವಿನ ಆಧಾರದ ಮೇಲೆ ಈಗ ಚುನಾವಣೆ ಆಗಬೇಕಾಗುತ್ತೆ. ಜುಲೈ ಮೊದಲ ಅಥವಾ ಎರಡನೇ ವಾರದಲ್ಲಿ ಚುನಾವಣೆ ಆಗುವ ಸಾಧ್ಯತೆ ಇದೆ. ವೇಳಾಪಟ್ಟಿಯನ್ನು ರಿಲೀಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಜುಲೈ 10ರ ಒಳಗಡೆ ದಿನಾಂಕ ಘೋಷಣೆ ಆಗುವ ನಿರೀಕ್ಷೆ ಇದೆ. ವೇಳಾಪಟ್ಟಿ ಪ್ರಕಟ ಆದ ತಕ್ಷಣ ಬೆಂಗಳೂರಿನಲ್ಲಿ ನೀತಿ ಸಂಹಿತೆ ಜಾರಿ ಇರುತ್ತೆ. ಆಗಸ್ಟ್ 3ನೇ ವಾರದಲ್ಲಿ ಮತದಾನ ನಡೆಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆಗಸ್ಟ್ ಎಂಡಲ್ಲಿ ಚುನಾವಣೆ ಮುಕ್ತಾಯ ಆಗಬೇಕು ಅನ್ನೋದು ಕೋರ್ಟ್ನ ಆದೇಶ. ಆ ಆದೇಶದ ತಕ್ಕಂತೆ ಈಗ ಜಿಬಿಎ ಕಡೆಯಿಂದ ನಡೀತಾ ಇರುವಂಥ ಪ್ಲಾನಿಂಗ್ ಇದು. ಹಾಗಾಗಿ ಸುಪ್ರೀಂ ಕೋರ್ಟ್ನ ಗಡುವು ಇದೆಯಲ್ಲ, ಈಗ ಜಿಬಿಎ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಚುನಾವಣೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಎರಡೂ ಪಕ್ಷದವರಿಗೆ ಚುನಾವಣೆ ಮಾಡೋದು ಇಷ್ಟ ಇರಲಿಲ್ಲ. ಅದನ್ನು ಮುಂದಕ್ಕೆ ಹಾಕಬೇಕು ಅಂಥೇಳಿ ಮನವಿ ಮಾಡ್ತಾನೆ ಬಂದರು. ಅದಕ್ಕೆ ಕೋರ್ಟ್ ಕೇಳ್ತಾ ಇಲ್ಲ. ಹಾಗಾಗಿ ಅವ್ರು ಹೇಳ್ದಂಗೆ ಕೇಳಿದ್ರು. ಸಮಯ ಇಲ್ಲಿಯ ತನಕ ಕೊಟ್ಟಿದ್ದಾರೆ, ಆಗಸ್ಟ್ 31ರ ಒಳಗಡೆ. ಈಗ 31ರ ಒಳಗಡೆ ಚುನಾವಣೆಯನ್ನು ನಡೆಸಲು ಕಡ್ಡಾಯ ಇರುವಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲ ರೀತಿಯಾದ ಸಿದ್ಧತೆ ಅಂತೂ ನಡೀತಾ ಇದೆ ಜಿಬಿಎ ಕಡೆಯಿಂದ. ಜುಲೈ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಚುನಾವಣೆಯ ವೇಳಾಪಟ್ಟಿ ಬರಬಹುದು. ಇನ್ನು 10ರ ಒಳಗಡೆ, ಜುಲೈ 10ರ ಒಳಗಡೆ ದಿನಾಂಕ ಘೋಷಣೆ ಆಗುವ ನಿರೀಕ್ಷೆ ಇದೆ. ವೇಳಾಪಟ್ಟಿ ಪ್ರಕಟ ಆದ ತಕ್ಷಣ ಬೆಂಗಳೂರಿನಲ್ಲಿ ನೀತಿ ಸಂಹಿತೆ ಜಾರಿ ಆಗತ್ತೆ. ನೋಡಬೇಕು ಚುನಾವಣೆ ಆಗತ್ತಾ ಇಲ್ಲ ಅನ್ನುವಂಥ ಕುತೂಹಲಕ್ಕೆ ಈಗ ಬರ್ತಾ ಇರುವಂಥ ಬ್ರೇಕಿಂಗು. ಚುನಾವಣೆ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಎಲ್ಲ ರೀತಿಯಾದ ಪ್ಲಾನಿಂಗ್ ಇದೆ. ಆಗಸ್ಟ್ 3ರ ಒಳಗಡೆ ಚುನಾವಣೆಯ ಮುಗಿಸುವಂಥ ಲೆಕ್ಕಾಚಾರ ಇದೆಯಂತೆ ಜಿಬಿಎ ಅವರದು. ಇದು ಒಳ್ಳೆಯ ಬೆಳವಣಿಗೆ. ಚುನಾವಣೆನೇ ಇಲ್ಲ ಬೆಂಗಳೂರಿನಲ್ಲಿ. ಹಾಗಾಗಿ BBMPಯಲ್ಲಿ ಚುನಾವಣೆ ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಸ್ಥಳೀಯರ ಸಮಸ್ಯೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಬಟ್ ಈ ಚುನಾವಣೆ ನಡೆಸೋದಕ್ಕೆ ಎರಡೂ ಕಡೆಯಿಂದ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಸುಪ್ರೀಂ ಕೋರ್ಟ್ನ ಖಡಕ್ ಸಂದೇಶ ಆದೇಶ ಇರೋದ್ರಿಂದಾಗಿ ಅನಿವಾರ್ಯವಾಗಿ ಅವರು ಚುನಾವಣೆಯನ್ನು ಮಾಡಲೇಬೇಕಾಗತ್ತೆ. ಬಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಒಳ್ಳೆಯದು, ಕಾದು ನೋಡಬೇಕು. 31ರ ಒಳಗಡೆ ಈಗ ಚುನಾವಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ 31ರ ಒಳಗಡೆ, ಅಂದರೆ ಆಗಸ್ಟ್ 31 ಇದೆಯಲ್ಲ, ಅಲ್ಲಿಯ ತನಕ ಗಡುವು ನೀಡಲಾಗಿದೆ. ಅದರ ಒಳಗಡೆ ಜಿಬಿಎ ಚುನಾವಣೆ ಮುಗಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ರಾಜ್ಯ ಸರ್ಕಾರದ್ದು. ಅದರ ಪ್ಲಾನ್ ತಕ್ಕಂತೆ ಜುಲೈ 10ರ ಒಳಗಡೆ ದಿನಾಂಕ ಘೋಷಣೆ ಆಗುವ ನಿರೀಕ್ಷೆ ಆಗಬಹುದು. ಹಾಗಾಗಿ 5 ನಗರ ಪಾಲಿಕೆಗಳಿಗೆ ಚುನಾವಣೆಯನ್ನು ನಡೆಸಲು ಈಗಾಗಲೇ ಭರದ ಸಿದ್ಧತೆ ಅಂತೂ ನಡೀತಾ ಇದೆ. ಮೊನ್ನೆ ತಾನೇ ಚುನಾವಣೆಯನ್ನು ನಡೆಸಲು ಆಗೋದಿಲ್ಲ ಅಂಥೇಳಿ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರ ಕೂಡ ಮುಂದಾಗಿತ್ತು. ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಆದರೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಸ್ವಲ್ಪ ಸಮಯವನ್ನು ತೆಗೆದುಕೊಂಡ್ರು. 2 ತಿಂಗಳ ಮುಂದಕ್ಕೆ ಹಾಕಲಾಗಿತ್ತು. ಅದೆಲ್ಲವನ್ನು ನೋಡ್ತಾ ಇದ್ರೆ ಈಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಗಡುವು ಇರೋದು ಆಗಸ್ಟ್ 31ರ ಒಳಗಡೆ ಚುನಾವಣೆ ಆಗಬೇಕು ಅನ್ನೋದು. ಆ 31ರ ಒಳಗಡೆ ಎಲ್ಲ ರೀತಿಯಾದ ಚುನಾವಣೆ ನಡೆಯಬೇಕಾಗತ್ತೆ ಇಲ್ಲಿ. ಕಾದು ನೋಡಬೇಕು ಚುನಾವಣೆಯನ್ನು ಮಾಡ್ತಾರಾ ಇಲ್ಲ ಅಂಥೇಳಿ. ಯಾಕಂದರೆ ಎರಡು ಪಕ್ಷದ ಕಡೆಯಿಂದ ಇಂಟ್ರೆಸ್ಟೇ ಇಲ್ಲ ಇಲ್ಲಿ ಚುನಾವಣೆ ನಡೆಸೋದು. BJP ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಕಾಂಗ್ರೆಸ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಅಂದರೆ ಶಾಸಕರ ಒಂದು ಸುಪರ್ದಿಯಲ್ಲಿ ಬರಲಿ ಎಲ್ಲವೂ ಅನ್ನೋ ರೀತಿಯಲ್ಲಿ. ಈಗ ಚುನಾವಣೆ ಆಗಿಬಿಟ್ರೆ ಅದಕ್ಕೊಂದು ಅಧಿಕಾರಿಗಳು ಬಂದುಬಿಡ್ತಾರಲ್ಲ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲೇ ಇದೆಲ್ಲ ಕೆಲಸ ಕಾರ್ಯ ಆಗಲಿ ಅಂತೇಳಿ. ಆದರೆ ಅಲ್ಲಿ ಸ್ಥಳೀಯ ಮಟ್ಟ ಅಂತ ಬಂದಾಗ, ಜಿಬಿಎ ಅಂತ ಬಂದಾಗ, ನಗರ ಪಾಲಿಕೆ ಅಂತ ಬಂದಾಗ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿರಲಿಲ್ಲ. ಅಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಆ ಸಮಸ್ಯೆನ ಹೇಳಬೇಕು ಅಂತ ಹೇಳಿದರೆ ಬಹುಶಃ ಅಲ್ಲಿ ಯಾರು ಇರಲಿಲ್ಲ. ಇದುವರೆಗೂ ಕೂಡ ಯಾರೂ ಇಲ್ಲ. ಯಾರಿಗೆ ಹೇಳಬೇಕು ತಮ್ಮ ಸಮಸ್ಯೆಯನ್ನು ಅಂಥೇಳಿ ಜನ ಈಗಲೂ ಕೂಡ ಕಂಗಾಲಾಗಿದ್ದಾರೆ. ಅದಕ್ಕೊಂದು ಚುನಾವಣೆಯಾಗಿ ಕಾರ್ಪೊರೇಷನ್ ಚುನಾವಣೆ ನಡೆಸಿ ಒಬ್ಬೊಬ್ಬರ ಕಾರ್ಪೊರೇಷನ್ ಆದರೆ ಒಳ್ಳೆಯದು. ತಮ್ಮ ಸಮಸ್ಯೆಗಳನ್ನು ಹೇಳ್ಕೋಬಹುದು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬಹುದು. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಮಾಡೋಕ್ಕೆ ಇವರು ರೆಡಿ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನೇರ ಸಂಪರ್ಕದಲ್ಲಿದ್ದಾರೆ. ರಂಜನ್, ಸಹಜವಾಗಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಅದು. ಅಂತೂ ಇಂತೂ ಚುನಾವಣೆ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಇತ್ತು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು. ಮೊನ್ನೆ ತಾನೇ ಅಪ್ಲಿಕೇಶನ್ ಹಾಕಿತ್ತು, ಮನವಿಯನ್ನು ಮಾಡಿತ್ತು. ಸದ್ಯಕ್ಕೆ ಕಷ್ಟ ಇದೆ, ಆಗ್ತಾ ಇಲ್ಲ. ಯಾಕೆಂದರೆ ಬೇರೆ ಕೆಲಸ ಕಾರ್ಯ ಇರೋದ್ರಿಂದಾಗಿ ಚುನಾವಣೆ ಮಾಡೋಕ್ಕೆ ಆಗ್ತಾ ಇಲ್ಲ, ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ ನಾನಾ ಕಾರಣಗಳನ್ನು ಕೊಟ್ಟಿದ್ರು. ಬಟ್ ಈಗ ಚುನಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಆಗತ್ತಾ ಇಲ್ಲ? ಆಗಸ್ಟ್ 30ರ ಒಳಗಡೆ ಆಗತ್ತಾ, ನಡೆಯುತ್ತಾ ಚುನಾವಣೆ?
ಹೇಮಂತ್ ಕುಮಾರ್ ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ನರನಾಡಿಯಾಗಿರುವಂತಹ GBAಗೆ ಚುನಾವಣೆ ನಡೆಸಬೇಕು ಅಂತೇಳಿ ಸಾಕಷ್ಟು ವರ್ಷಗಳಿಂದ ಈ ಒಂದು ಚುನಾವಣೆ ವಿಚಾರವಾಗಿ ಸರ್ಕಾರ ಮುಂದೂಡಲ್ಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ನೇರವಾಗಿ ಕೋರ್ಟ್ನ ಕಡವನ್ನು ತಟ್ಟಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನು ಕೊಟ್ಟಿತ್ತು. ಯಾವುದೇ ಕಾರಣಗಳನ್ನು ನೀಡದೆ, ಅಡೆತಡೆಯ ಕಾರಣಗಳನ್ನು ನೀಡದೆ ಆಗಸ್ಟ್ 31ರೊಳಗೆ ನೀವು ಖಂಡಿತವಾಗಿ ಚುನಾವಣೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೂಡ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈಗಾಗಲೇ GBA ಕಡೆಯಿಂದ ಜೊತೆಗೆ ರಾಜ್ಯ ಚುನಾವಣಾ ಆಯೋಗದಿಂದ ಈ ಒಂದು ಚುನಾವಣೆ ನಡೆಸೋಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಜುಲೈ 10ರ ಒಳಗೆ ದಿನಾಂಕ ಘೋಷಣೆ ಆಗುತ್ತೆ. ಯಾವ ದಿನಾಂಕದಂದು ಚುನಾವಣೆ GBA ಚುನಾವಣೆ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದಿನಾಂಕ ಘೋಷಣೆ ಆಗುತ್ತೆ. ಜೊತೆಗೆ ಆಗಸ್ಟ್ 31ರ ಒಳಗೆ ಏನು ಸುಪ್ರೀಂ ಕೋರ್ಟ್ ಗಡುವನ್ನು ನೀಡಿತ್ತಲ್ವಾ ಚುನಾವಣೆ ನಡೆಸಿ ಅಂತೇಳಿ, ಸೊ ಆಗಸ್ಟ್ನ 3ನೇ ವಾರದಲ್ಲಿ ಬಹುತೇಕ ಚುನಾವಣೆ ನಿಗದಿ ಆಗ್ಬೋದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಯಾಕಂದರೆ ಬೆಂಗಳೂರಿನಾದ್ಯಂತ ಪ್ರಮುಖವಾಗಿ GBA 5 ವಲಯಗಳಲ್ಲಿ 300ಕ್ಕಿಂತ ಹೆಚ್ಚು ವಾರ್ಡ್ಗಳಿವೆ. ಈ ಒಂದು 300ಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ ಇರಬೇಕಾಗುತ್ತೆ. ಆಯಾ ಒಂದು ಏರಿಯಾದ ಸಮಸ್ಯೆಗಳಿರ್ಬೋದು, ಜೊತೆಗೆ ಸಂಘಟಿತ ಒಂದು ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಅಂದರೆ GBA ಅಧಿಕಾರಿಗಳ ಜೊತೆ ಆ ಒಂದು ಏರಿಯಾದ ಕಾರ್ಪೊರೇಟ್ಗಳು ಕೂಡ ಇರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಏರಿಯಾದ ಜನರು, ಜೊತೆಗೆ ಬೆಂಗಳೂರಿನ ಸ್ಥಳೀಯರು, ಜೊತೆಗೆ ಬೆಂಗಳೂರಿನ ನಾಗರಿಕರು ಒಂದು ಕಡೆ ಒತ್ತಾಯವನ್ನು ಮಾಡ್ಕೊಂಡು ಬಂದಿದ್ದರೆ, ಮತ್ತೊಂದು ಕಡೆಯಿಂದಾಗಿ ಪಕ್ಷಗಳು ನಾನಾ ರೀಸನನ್ನು ಕೊಟ್ಕೊಂಡು ಒಂದು ಕಡೆಯಿಂದಾಗಿ ಈ ಒಂದು GBA ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ BJP ಶತಾಯಗತಾಯ ಗೆಲುವನ್ನು ಸಾಧಿಸಬೇಕು, GBA ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ಲಾನನ್ನು ಮಾಡ್ಕೊಂಡು ಬರ್ತಿದೆ. ಒಂದು ಕಡೆಯಿಂದಾಗಿ GBA ಚುನಾವಣೆಯಲ್ಲಿ ಸೋಲುವಂಥ ಭಯ ಪಕ್ಷಗಳಿದ್ದರೆ, ಮತ್ತೊಂದು ಕಡೆಯಿಂದಾಗಿ GBA ಚುನಾವಣೆ ನಡೆಸಬೇಕು ಅನ್ನುವಂಥ ತಲೆನೋವು ಸರ್ಕಾರಕ್ಕೆ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲಿ ಈಗಾಗಲೇ ಆಗಸ್ಟ್ 3ನೇ ವಾರದೊಳಗೆ GBA ಚುನಾವಣೆ ನಡೆಸೋಕ್ಕೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಕಡೆಯಿಂದ ಕಾಂಗ್ರೆಸ್ ಅಥವಾ BJP ಪಕ್ಷಗಳಿಂದ ಅಥವಾ ಯಾವೆಲ್ಲ ಪಕ್ಷಗಳು ಈ ಒಂದು GBA ಚುನಾವಣೆಯಲ್ಲಿ ಕನ್ಸಿಡರ್ ಮಾಡ್ತಾವಲ್ಲ, ಆ ಒಂದು ಪಕ್ಷಗಳು ಕೂಡ ತಮ್ಮ ಒಂದು ಸ್ಥಳೀಯ ಕಾರ್ಯಕರ್ತರಿಗೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ನೀವೆಲ್ಲ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಮುಗ್ದೋಗಿದೆ, ಇನ್ನೇನು GBA ಚುನಾವಣೆ ಇರುವುದು. ಈ GBA ಚುನಾವಣೆಯಲ್ಲಿ ಕೂಡ ನಮ್ಮ ಪಕ್ಷದಿಂದ ಪ್ರತಿಷ್ಠಿತ ಅಭ್ಯರ್ಥಿ ಕಣಕ್ಕಿಳಿತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ, ಸ್ಥಳೀಯ ಹಂತದಲ್ಲಿ ಕಾಂಗ್ರೆಸ್ BJP ಅಥವಾ ರಾಜಕೀಯ ಪಕ್ಷಗಳಿಂದ ಈಗಾಗಲೇ ತಮ್ಮ ಕಾರ್ಯಕರ್ತರಿಗೆ ಸೂಚನೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಹೇಮಂತ್ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.